ನಮಸ್ಕಾರ ಸ್ನೇಹಿತರೆ, ಇದು ಲಕ್ಕಿ ಭಾಸ್ಕರ್ ಚಿತ್ರದ ಕತೆ. ಸಮುದ್ರದಲ್ಲಿರೋ ಪ್ರಶಾಂತತೆ ಮನುಷ್ಯನ ಜೀವನದಲ್ಲಿ ಇರೋದಿಲ್ಲ. ಕಾರಣ ದುಡ್ಡು ಸಂಪಾದನೆ ಮಾಡಕ್ಕೆ ಎಷ್ಟೋ ದಾರಿಗಳಿವೆ. ಆ ದಾರಿಗಳೆಲ್ಲ ಸಾಲ ಮುಡಿಯೋದು ದಲ್ಲಾಲ್ ಸ್ಟ್ರೀಟ್ಗೆ. 29 ಅಂತಸ್ತಿನ BSc ಬಿಲ್ಡಿಂಗ್, ಕೇರ್ ಆಫ್ ಅಡ್ರೆಸ್ ಬಾಂಬೆ. ಹರ್ಷ BScಗೆ ಬಚ್ಚನ್. ಸ್ಟಾಕ್ ಮಾರ್ಕೆಟ್ ಒಂದು ಸಮುದ್ರ ಆದ್ರೆ ಹರ್ಷ ಒಬ್ಬ ತಿಮಿಂಗ್ಲ. ಈಗ ಹೇಳ್ತಾ ಇರೋ ಕತೆ ಹರ್ಷಂದಲ್ಲ, ಭಾಸ್ಕರ್ದು. CBI ಆಫೀಸರ್ ಲಕ್ಷ್ಮಣ್ ರಾವ್ ಮತ್ತು ಅವ್ರ ಸಹಚರರು ಭಾಸ್ಕರ್ ಅವ್ರ ಹತ್ರ ಬಂದು ಭಾಸ್ಕರ್ನ ತಮ್ಮ ಕಸ್ಟಡಿಗೆ ತಗೊಂಡು ಭಾಸ್ಕರ್ ಅವ್ರು ಕೆಲಸ ಮಾಡ್ತಿದ್ದಂತ ಮಗಧ ಬ್ಯಾಂಕ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ CBI ನವರು ಭಾಸ್ಕರ್ಗೆ ನೀವು ಬ್ಯಾಂಕ್ ಹಣ ಮಿಸ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಾವು ನಿಮ್ನ ವಿಚಾರಣೆ ಮಾಡ್ತಿದೀವಿ ಅಂದ್ರು. ಅಷ್ಟರಲ್ಲಿ ಭಾಸ್ಕರ್ ಅವ್ರಿಗೆ ಅವ್ರ ಹೆಂಡತಿ ಸುಮತಿ ಕಾಲ್ ಮಾಡಿ CBI ನವರು ಮನೆಯೆಲ್ಲ ಹುಡುಕ್ತಿದ್ದಾರೆ. ಆಗ ಭಾಸ್ಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ಲಿ, ನೀನ್ ಅವ್ರು ಸಹಕರಿಸು ಅಂದ್ರು. ಈ ಕಡೆ ಬ್ಯಾಂಕ್ ನಲ್ಲಿ CBI ನವರು ತುಂಬಾ ಫೈಲ್ಸ್ ನ ಚೆಕ್ ಮಾಡ್ತಾರೆ. ಆಗ ಭಾಸ್ಕರ್ CBI ನವರಿಗೆ ತನ್ನ ಕತೆ ಹೇಳಲು ಶುರು ಮಾಡ್ತಾರೆ. ಭಾಸ್ಕರ್ ಅವರು ಮಗಧ ಬ್ಯಾಂಕ್ ನಲ್ಲಿ ಕ್ಯಾಶಿಯರ್, 6,000 ರೂಪಾಯಿ ಸಂಬಳ. ಅದೇ ಬ್ಯಾಂಕ್ ನಲ್ಲಿ 36,000 ಸಾಲ ಇರುತ್ತೆ. ಆಗ ಕಂಪ್ಯೂಟರ್ ನ ಅಷ್ಟಾಗಿ ಬಳಸ್ತಿರ್ಲಿಲ್ಲ, ಎಲ್ಲ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಿತ್ತು. ಭಾಸ್ಕರ್ ಅವರು ಟಾರ್ಗೆಟ್ ನೆಲ್ಲ ಬೇಗ ಮುಗಿಸಿದ್ರೆ ಪ್ರಮೋಷನ್ ಸಿಗುತ್ತೆ, ಜಾಸ್ತಿ ಸಂಬಳ ಬರುತ್ತೆ, ಸಾಲನೆಲ್ಲ ಬೇಗ ತೀರಿಸಬಹುದು ಅಂತ ಅನ್ಕೊಂಡಿರ್ತಾರೆ. ಬ್ಯಾಂಕ್ ನಲ್ಲಿ ಅಮೌಂಟ್ ಡೀಟೇಲ್ಸ್ ನ ದಿನ ಲೆಡ್ಜರ್ ಹಾಕಿ ತಿಂಗಳಿಗೊಮ್ಮೆ ಕಂಪ್ಯೂಟರ್ ಹಾಕಿ 6 ತಿಂಗಳಿಗೊಮ್ಮೆ RBIಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಿರ್ತಾರೆ. ಬ್ಯಾಂಕ್ ನವರು ಮಾರುತಿ 800 ಕಾರ್ನ ಸೀಸ್ ಮಾಡಿರ್ತಾರೆ, ಲೋನ್ ಕಟ್ಟಿಲ್ಲ ಅಂತ. ಭಾಸ್ಕರ್ ಅವರು ಆ ಕಾರ್ನ ನೋಡ್ತಾ ಒಂದಿನ ಆ ಕಾರ್ ತಗೋತೀನಿ ಅಂತ ಕನ್ಸ್ ಕಾಣ್ತಿರ್ತಾರೆ. ಭಾಸ್ಕರ್ನ ಬೆಸ್ಟ್ ಫ್ರೆಂಡ್ ಸಾಂಬಾ. ಭಾಸ್ಕರ್ ಎಕ್ಸಾಮ್ ಪಾಸ್ ಆಗಿ ಬ್ಯಾಂಕ್ ನಲ್ಲಿ ಕ್ಯಾಶಿಯರ್ ಆಗಿದ್ರೆ ಸಾಂಬಾ ಫೇಲ್ ಆಗಿ ಅಲ್ಲೇ ಕ್ಲರ್ಕ್ ಆಗಿದ್ದಾರೆ. ಭಾಸ್ಕರ್ ಅವರು ಸೈಡ್ ಬಿಸ್ನೆಸ್ ಆಗಿ ಬ್ಯಾಂಕಿಗೆ ಅಕೌಂಟ್ ಓಪನ್ ಮಾಡೋಕ್ ಬರೋ ಗ್ರಾಹಕರ ಫಾರ್ಮ್ ಫಿಲ್ ಮಾಡಿ ಸ್ವಲ್ಪ ದುಡ್ಡು ಮಾಡ್ತಿರ್ತಾರೆ. ಒಂದಿನ ಆಂಟೋನಿ ಅನ್ನೋ ವ್ಯಕ್ತಿ 2 ಲಕ್ಷ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಬರ್ತಾರೆ. ಆದ್ರೆ ಅವ್ರ ಹತ್ರ ಗಿರ್ವಿ ಇಡೋದಕ್ಕೇನು ಇರೋದಿಲ್ಲ. ಭಾಸ್ಕರ್ ಅವರು ಲೋನ್ ಆಗಲ್ಲ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಭಾಸ್ಕರ್ ಇರೋ ಕಾಲೋನಿಯಲ್ಲಿ ಭಾಸ್ಕರ್ ಎಲ್ರಿಗೂ ಬೇಕಾಗಿರೋನು, ಆದ್ರೆ ಇಷ್ಟದಿಂದ ಅಲ್ಲ, ಸಾಲದಿಂದ. ಆ ಕಾಲೋನಿಯಲ್ಲಿ ತುಂಬಾ ಜನರ ಹತ್ರ ಸಾಲ ಮಾಡಿ, ಪಾಟೀಲ್ ಬಾಯ್ ಹತ್ರನೂ 10,000 ಸಾಲ ಮಾಡಿ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಇದು ಅವ್ರ ಅಪ್ಪ ಕಟ್ಸಿರೋ ಮನೆ, ಇಂಜಿನಿಯರಿಂಗ್ ಗೊತ್ತಿರೋ ತಮ್ಮ, ಟೈಮ್ ಪಾಸ್ ಡಿಗ್ರಿ ಮಾಡ್ತಿರೋ ತಂಗಿ. ಅಮ್ಮ ಚಿಕ್ಕವರಿದ್ದಾಗಲೇ ತೀರ್ಕೊಂಡ್ರು. ಅಪ್ಪ ಒಂದ್ ಕಾಲದಲ್ಲಿ ಪ್ರಸಿದ್ಧ ಅಕೌಂಟೆಂಟ್ ಆಗಿದ್ರು. ಬಿಸ್ನೆಸ್ ಅಲ್ಲಿ ಫ್ರೆಂಡ್ಸ್ ನ ನಂಬಿ ಹಣ ಕಳ್ಕೊಂಡು ಮಾನಸಿಕ ಒತ್ತಡಕ್ಕೊಳಗಾಗಿ ಯಾರ ಹತ್ರನೂ ಮಾತಾಡಲ್ಲ, ತಮ್ಮ ಪಾಡಿಗೆ ತಮ್ಮ ಲೋಕದಲ್ಲಿ ಇರ್ತಾರೆ. ಭಾಸ್ಕರ್ ಮತ್ತು ಸುಮತಿದು ಲವ್ ಮ್ಯಾರೇಜ್. ಸುಮತಿ ಮನೆಯಲ್ಲಿ ಯಾರು ಒಪ್ಪಲ್ಲ, ಆದ್ರೂ ಬಲವಂತವಾಗಿ ಮದುವೆ ಮಾಡ್ಕೊಳ್ತಾರೆ. ಇವರಿಗೆ ಕಾರ್ತಿಕ್ ಅನ್ನೋ ಮಗ ಇರ್ತಾನೆ. ಸುಮತಿಗೆ ಬ್ಯಾಂಕ್ ನಿಂದ ಲೋನ್ ತಗೊಂಡು ಹೋಮ್ ಫುಡ್ ಬಿಸ್ನೆಸ್ ಮಾಡೋ ಆಸೆ. ಆದ್ರೆ ಭಾಸ್ಕರ್ ಇರೋ ಸಾಲ ತೀರ್ಸೋಣ, ಆಮೇಲೆ ನೋಡೋಣ ಅಂತಾರೆ. ಸುಮತಿ ಕುಟುಂಬ ಸಮೇತ ಬರ್ತ್ಡೇ ಪಾರ್ಟಿಗೆ ತಾಯಿ ಮನೆಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಸುಮತಿಯ ಅಮ್ಮ ಮತ್ತು ಅಣ್ಣ ಭಾಸ್ಕರ್ ಹತ್ರ ಮುಖ ಕೊಟ್ಟು ಮಾತಾಡೋದಿಲ್ಲ. ಅಲ್ಲಿ ಅವರಿಗೆ ತುಂಬಾ ಅವಮಾನವಾಗುತ್ತೆ. ಸುಮತಿ ಕುಟುಂಬ ಸಮೇತ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಭಾಸ್ಕರ್ ಹತ್ರ ಮತ್ತೆ ಬರ್ತಾನೆ ಆಂಟೋನಿ ಲೋನ್ ಕೊಡ್ಸಿ ಅಂತ. ಮಲೇಷ್ಯಾದಿಂದ ಇಂಡಿಯಾಗೆ ಒಂದು ಹಡಗು ಬಂದಿದೆ, ಅದರಿಂದ 1.5 ಲಕ್ಷ ಕೊಟ್ಟು ಎಷ್ಟೊಂದು ಟಿವಿ ತರಿಸಿದ್ದೆ. ಮಿಕ್ಕಿದ ದುಡ್ಡು ಇಲ್ಲಿ ಬಂದ್ಮೇಲೆ ಕೊಡ್ಬೇಕಿತ್ತು, ಆದ್ರೆ ನಂಗೆ ದುಡ್ಡು ಕೊಡ್ಬೇಕಾಗಿದ್ದವರೆಲ್ಲ ಕೈ ಕೊಟ್ರು. ನನಗೆ ಬೇಕಾಗಿರೋದು ಬರೀ 2 ಲಕ್ಷ. ಇಲ್ಲಿ ಟಿವಿಗೆ ತುಂಬಾ ಬೇಡಿಕೆ ಇದೆ, ಆ ಟಿವಿನೆಲ್ಲ ಇಲ್ಲಿ ಮಾರಿದ್ರೆ ನಮ್ಗೆ ತುಂಬಾ ಲಾಭ ಆಗುತ್ತೆ. ನೀವ್ ಇವತ್ತೇ 2 ಲಕ್ಷ ಲೋನ್ ಕೊಟ್ರೆ ಆ ಟಿವಿನೆಲ್ಲ ತಗೊಂಡು ಇವತ್ತೇ ಎಲ್ಲ ಮಾರಿ ನಿಮ್ಮ ಹಣ ನಿಮ್ಗೆ ವಾಪಸ್ ಕೊಡ್ತೀನಿ. ಇದನ್ನೆಲ್ಲ ಕೇಳಿಸ್ಕೊತಿದ್ದ ಭಾಸ್ಕರ್ಗೆ ಸಾಂಬಾ ಹೇಳ್ತಾನೆ, ನಿನ್ ಬಾಮೈದನ ಹತ್ರ ದುಡ್ಡು ಕೇಳು, ಆ ದುಡ್ಡನ್ನ ಆಂಟೋನಿ ಕೊಟ್ಟು ಸ್ವಲ್ಪ ಲಾಭ ಮಾಡೋಣ. ಭಾಸ್ಕರ್ಗೆ ಬಾಮೈದನ ಹತ್ರ ದುಡ್ಡು ಕೇಳಕ್ ಇಷ್ಟ ಇರಲ್ಲ. ಸರಿ, ಯೋಚನೆ ಮಾಡ್ತೀನಿ ಅಂತಾರೆ. ದಾರಿಲಿ ಪಾಟೀಲ್ ಬಾಯ್ ಸಿಕ್ಕಿ ಕೊಟ್ಟಿರೋ ಸಾಲ ವಾಪಸ್ ಕೊಡು ಅಂತ ಗಲಾಟೆ ಮಾಡ್ತಾರೆ. ಭಾಸ್ಕರ್ ಹತ್ರ ದುಡ್ಡು ಇಲ್ದಿರೋದನ್ನ ನೋಡಿ ಗಾಡಿ ಕಿತ್ಕೊಂಡು ನೀನ್ ದುಡ್ಡು ಕೊಡೋರ್ಗು ಈ ಗಾಡಿ ಕೊಡಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಭಾಸ್ಕರ್ ಹತ್ರ ಟ್ಯಾಕ್ಸಿಲಿ ಹೋಗೋಕ್ಕೂ ದುಡ್ಡು ಇಲ್ದೆ ಓಡ್ಕೊಂಡೆ ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಿಗೆ ಹೋದ್ರೆ ಅಲ್ಲೊಂದು ದೊಡ್ಡ ಶಾಕು. ಇಷ್ಟ ದಿನ ಎಷ್ಟೋ ಟಾರ್ಗೆಟ್ ನ ಪೂರ್ತಿ ಮಾಡಿ ಪ್ರಮೋಷನ್ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ಆ ಪ್ರಮೋಷನ್ ಬೇರೆ ಸಿಕ್ಕಿರುತ್ತೆ. ತುಂಬಾ ಬೇಜಾರ್ ಮಾಡ್ಕೊಂಡು ಮ್ಯಾನೇಜರ್ ಹತ್ರ ಹೋಗ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಎಂಪ್ಲಾಯ್ ಆಫ್ ದ ಇಯರ್ ಆಗಿದ್ದೆ, ನೀವು ಕೊಟ್ಟ ಎಲ್ಲ ಟಾರ್ಗೆಟ್ ಪೂರ್ತಿ ಮಾಡಿದ್ದೆ, ನೀವು ಬೆಂಗಾಲಿ ಆಗಿರೋದ್ರಿಂದ ಇನ್ನೊಬ್ಬ ಬೆಂಗಾಲಿಗೆ ಪ್ರಮೋಷನ್ ಕೊಟ್ರಿ, ನನಗೆ ಯಾಕೆ ಇಷ್ಟು ಮೋಸ ಮಾಡಿದ್ರಿ? ಆಗ ಮ್ಯಾನೇಜರ್ ಸಿಟ್ಟು ಬಂದು, ಅವನು ನಿನಗಿಂತ ಪ್ರತಿಭಾವಂತ, ಅದಕ್ಕೆ ಅವನಿಗೆ ಪ್ರಮೋಷನ್ ಕೊಟ್ಟೆ. ನೀನೇನ್ ಸಾಚ ಅಲ್ಲ, ನೀನ್ ಸೈಡ್ ಬಿಸ್ನೆಸ್ ಮಾಡಿ ದುಡ್ಡು ತಗೋತಿಯಲ್ಲ, ಇದೆಲ್ಲ ಜನರಲ್ ಮ್ಯಾನೇಜರ್ ಗೊತ್ತಾದ್ರೆ ನಿನ್ ಕೆಲಸನೇ ಹೋಗುತ್ತೆ. ಹೇಳ ಜನರಲ್ ಮ್ಯಾನೇಜರ್ಗೆ, ನನಗೆ ಉಲ್ಟಾ ಮಾತಾಡ್ತೀಯ ಅಂತ ಬೈತಾರೆ. ಭಾಸ್ಕರ್ ಅವರು ಸಾರಿ ಕೇಳಿ ನನ್ನ ಕೆಲಸ ಕಿತ್ಕೋಬೇಡಿ ಅಂತ ಬೇಜಾರ್ ಮಾಡ್ಕೊಂಡು ಮ್ಯಾನೇಜರ್ ರೂಮಿಂದ ಹೊರಗಡೆ ಬರ್ತಾರೆ. ಬ್ಯಾಂಕ್ ನಲ್ಲಿ ಇರೋರೆಲ್ಲ ಇವ್ರನ್ನೇ ನೋಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಮಾಮೂಲಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ತಾರೆ. ಅವತ್ತು ಸಾಯಂಕಾಲ ಸಾಂಬಾ ಮತ್ತು ಭಾಸ್ಕರ್ ಟೀ ಕುಡಿತಿರ್ತಾರೆ. ಆಗ ಆಂಟೋನಿ ಮತ್ತೆ ಬಂದು, ಇವತ್ತೇ ಲಾಸ್ಟ್ ಡೇ, ಟಿವಿನ ಇವತ್ತು ತಗೊಳ್ದೆ ಹೋದ್ರೆ ನಮ್ ಕೈ ತಪ್ಪೋಗ್ಬಿಡುತ್ತೆ, ಏನಾದ್ರೂ ಮಾಡಿ ಸರ್ ಅಂತಾನೆ. ಭಾಸ್ಕರ್ ತಮ್ಮ ಬ್ಯಾಗ್ ನಿಂದ 2 ಲಕ್ಷ ದುಡ್ಡು ತೆಗೆದು ಆಂಟೋನಿ ಕೈ ಕೊಡ್ತಾರೆ. ಸಾಂಬಾ ಶಾಕು, ನಿನ್ನ ಹತ್ರ ಎಲ್ಲಿಂದ ಬಂತು 2 ಲಕ್ಷ ದುಡ್ಡು ಅಂತ ಕೇಳ್ತಾನೆ. ನಿಜ ಏನಂದ್ರೆ ಬ್ಯಾಂಕ್ ನ ಲಾಕರ್ ಅಲ್ಲಿ ಇಡಬೇಕಾಗಿರೋ 2 ಲಕ್ಷ ಹಣನ ತಮ್ಮ ಬ್ಯಾಗ್ ನಲ್ಲಿ ಇಟ್ಕೊಂಡಿರ್ತಾರೆ ಭಾಸ್ಕರ್. ಇವತ್ತು ರಾತ್ರಿ ಅಷ್ಟರಲ್ಲಿ ಆಂಟೋನಿ ಅವರು ಟಿವಿ ಮಾರಿ ದುಡ್ಡು ತಗೊಂಡ್ ಕೊಡ್ತಾರೆ. ನಾಳೆ ಬೆಳಿಗ್ಗೆ ಆ ದುಡ್ಡನ್ನ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಬಿಡಬಹುದು. ಬ್ಯಾಂಕ್ ನಲ್ಲಿ ಗೊತ್ತಾರೆ ಏನ್ ಮಾಡ್ತಾರೆ, ಕೆಲ್ಸದಿಂದ ತೆಗಿತಾರೆ. ಈಗಲೇ ನಾನು ಕಷ್ಟದಲ್ಲಿದ್ದೀನಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕಷ್ಟನಾ ಅನ್ಬೋಸ್ತೀನಿ ಬಿಡು ಅಂತಾರೆ. ಆಂಟೋನಿ ಸಾಂಬಾ ಮತ್ತು ಭಾಸ್ಕರ್ಗೆ ತನ್ನ ಸ್ಟೋರಿನ ಹೇಳ್ತಾರೆ. ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗೆ ತುಂಬಾ ಬೇಡಿಕೆ ಇದೆ, ಆದ್ರೆ ಫಾರಿನ್ ದ ಡೈರೆಕ್ಟ್ ಆಗಿ ಟಿವಿಗಳನ್ನ ತಂದ್ರೆ 30,000 ಬೀಳುತ್ತೆ, ಯಾಕಂದ್ರೆ ಟ್ಯಾಕ್ಸ್ ಗಳೆಲ್ಲ ಅದ್ರ ಮೇಲೆ ಹಾಕಿರ್ತಾರೆ. ಆದ್ರೆ ಸ್ಪೇರ್ ಪಾರ್ಟ್ಸ್ ತಂದು ಇಲ್ಲೇ ಟಿವಿ ತಯಾರು ಮಾಡಿದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಅದಕ್ಕೆ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಪೇರ್ ಪಾರ್ಟ್ ತರೋ ನೆಪದಲ್ಲಿ ಡೈರೆಕ್ಟ್ ಆಗಿ ಟಿವಿನೇ ತರ್ತೀವಿ. ಈ ಟಿವಿಗೆ 12,000 ಬೀಳುತ್ತೆ. ಡಬಲ್ಗೆ ಇಂಡಿಯಾದಲ್ಲಿ 24,000ಕ್ಕೆ ಮಾರಬಹುದು. ರಿಟೇಲರ್ಸ್ 30,000ಕ್ಕೆ ಮಾರ್ಕೊಂತಾರೆ. ಮಧ್ಯದಲ್ಲಿ ಬಂದರಿನ ಅಥಾರಿಟೀಸ್ಗೆ ಸ್ವಲ್ಪ ದುಡ್ಡು ಕೊಟ್ರೆ ನಾವು ಸೇಫು. ಇದವರ ಬಿಸ್ನೆಸ್ ಪ್ಲಾನ್ ಆಗಿರುತ್ತೆ. ಆ ದುಡ್ಡು ತಗೊಂಡು ಆಂಟೋನಿ ಮತ್ತು ಸಾಂಬಾ ಟಿವಿ ತಗೊಂಡು ಮಾರ್ಕೊಂಡ್ ಬರೋದಕ್ಕೆ ಹೋಗ್ತಾರೆ. ಆಂಟೋನಿಗೋಸ್ಕರ ಇಡೀ ದಿನ ಕಾಯ್ತಿರ್ತಾರೆ ಭಾಸ್ಕರ್. ರಾತ್ರಿ ಆದ್ರೂ ಬರಲ್ಲ. ಭಾಸ್ಕರ್ಗೆ ತುಂಬಾ ಭಯ ಆಗ್ತಿರುತ್ತೆ. ಸ್ವಲ್ಪ ರಾತ್ರಿ ಆದ್ಮೇಲೆ ಆಂಟೋನಿ ಮತ್ತು ಸಾಂಬಾ ಬಂದು, ಟಿವಿನೆಲ್ಲ ಮಾರಿದ್ವಿ, ನಿಮ್ 2 ಲಕ್ಷ ಜೊತೆಗೆ ಲಾಭನೂ ತಗೊಳ್ಳಿ ಅಂತಾರೆ. ಭಾಸ್ಕರ್ಗೆ ತುಂಬಾ ಖುಷಿಯಾಗಿ ಆಂಟೋನಿನ ತಪ್ಕೊಂಡು ನನ್ನ ಕೆಲಸ ಉಳಿಸಿದ್ದಕ್ಕೆ 2 ಲಕ್ಷ ವಾಪಸ್ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ.
ಆಗ ಆಂಟೋನಿ ನನ್ನ ನಂಬಿ ದುಡ್ಡು ಕೊಟ್ಟಿದ್ದಕ್ಕೆ ಟ್ಯಾಂಕ್ಸ್ ಹೇಳ್ತಾರೆ. ಸೋಮವಾರ ದುಡ್ಡು ತಂದು ಬ್ಯಾಂಕ್ ನಲ್ಲಿ ಇಟ್ಬಿಡ್ತಾರೆ ಭಾಸ್ಕರ್. ಈ 3 ಜನಕ್ಕೆ ದುಡ್ಡಾಸೆ ಬಂದು ಬಿಸ್ನೆಸ್ ಪಾರ್ಟ್ನರ್ ಆಗ್ಬಿಡ್ತಾರೆ. ಭಾಸ್ಕರ್ ಬ್ಯಾಂಕ್ ನಿಂದ ಗುಟ್ಟಾಗಿ ದುಡ್ಡು ತಂದು ಆಂಟೋನಿ ಕೈ ಕೊಡೋದು. ಆಂಟೋನಿ ಅವರು ಫಾರಿನ್ ನಿಂದ ಹಲವಾರು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತರಿಸಿ ಇಲ್ಲಿ ಮಾರಿ 3 ಜನನು ದುಡ್ಡು ಮಾಡ್ತಿರ್ತಾರೆ. ಭಾಸ್ಕರ್ ನಡವಳಿಕೆ ನೋಡಿ ಸುಮತಿಗೆ ಅನುಮಾನ ಬರುತ್ತೆ. ಭಾಸ್ಕರ್ ಫ್ರೆಂಡ್ಸ್ ಗಳ ಜೊತೆ ಸೇರಿ ಬಿಸ್ನೆಸ್ ಮಾಡ್ತಾ ಇದೀನಿ, ಬೇರೆ ಏನು ಇಲ್ಲ ಅಂತಾರೆ. ಮಗನ್ ಬರ್ತಡೇನ ತುಂಬಾ ಅದ್ದೂರಿಯಾಗಿ ಸಂಬಂಧಿಕರೆಲ್ಲ ಹೊಟ್ಟೆ ಹೊರ್ಕೊಳ್ಳೋ ತರ ಮಾಡ್ತಾರೆ. ಅದೇ ಬರ್ತ್ಡೇ ಪಾರ್ಟಿಗೆ ಆಂಟೋನಿ ಕೂಡ ಬರ್ತಾರೆ. ಬರ್ತ್ಡೇ ಪಾರ್ಟಿ ಮುಗಿದ್ಮೇಲೆ ಆಂಟೋನಿ ಅವರು ಸಾಂಬಾ ಮತ್ತು ಭಾಸ್ಕರ್ ಹತ್ರ ನನ್ ಮಗ ಫಾರಿನ್ ಅಲ್ಲೇ ಓದಿ ಅಲ್ಲೇ ಸೆಟ್ಲ್ ಆಗಿದ್ದಾನೆ, ನನ್ನ ಕರಿತಿದ್ದಾನೆ. ಅಲ್ಲಿ ನಾನು ಹೋದ್ರೆ ನನ್ ಮಗನ್ ದುಡ್ಡಲ್ಲಿ ಬಾಳ್ಬೇಕಾಗುತ್ತೆ. ಇರೋ ದುಡ್ಡು ಖರ್ಚು ಮಾಡಿ ನನ್ ಮಗನ್ ಓದಿಸಿದೀನಿ. ಈಗ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾನೊಂದು ಉಪಾಯ ಮಾಡಿದೀನಿ. ಒಂದ್ ಡೀಲ್ ಇದೆ. ದುಬೈನಿಂದ ಶಿಪ್ ಅಲ್ಲಿ 3 ಫಾರಿನ್ ಕಾರ್ ಬರ್ತಿದೆ. ಆ ಡೀಲ್ ನಮ್ಗೆ ಸಿಕ್ಕಿದ್ರೆ ₹1ಗೆ ₹2 ಲಾಭ, ಆದ್ರೆ 10 ಲಕ್ಷ ದುಡ್ಡು ಬೇಕು ಅಂತಾರೆ. ಆಗ ಭಾಸ್ಕರ್ಗೆ ಭಯವಾಗಿ 1-2 ಲಕ್ಷ ಅಂದ್ರೆ ಹೇಗೋ ತರಬಹುದು, ಆದ್ರೆ 10 ಲಕ್ಷ ಅಂದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಈ ಡೀಲ್ ಬೇಡ ಬಿಡಿ ಅಂತಾರೆ. ಆಗ ಆಂಟೋನಿ ಅವರು ಇದು ನನ್ನ ಕೊನೆ ಡೀಲ್, 2-3 ದಿನದಲ್ಲಿ ಯೋಚನೆ ಮಾಡಿ ಹೇಳಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಭಾಸ್ಕರ್ ಕುಟುಂಬನ ನೆನೆಸ್ಕೊಂಡು ಒಂದ್ಸರಿ ಕಷ್ಟಪಟ್ಟರೆ ಜೀವನ ಪೂರ್ತಿ ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡಿ ಬ್ಯಾಂಕ್ ನಿಂದ ತುಂಬಾ ಕಷ್ಟಪಟ್ಟು ದುಡ್ಡು ತಂದು ಆಂಟೋನಿ ಕೈ ಕೊಡ್ತಾರೆ. ಕಾರ್ಗಳನ್ನ ತಗೊಂಡ್ರು. ಡೀಲರ್ಸ್ಗೆ ಅದನ್ನ ತಲುಪಿಸಬೇಕಾಗಿತ್ತು. ಆದ್ರೆ ಯಾವ್ದೋ ವಿಷಯಕ್ಕೆ ಆ ಡೀಲರ್ಸ್ ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಕಾರ್ ತಗೊಳ್ಳೋರು ಯಾರು ಇರಲ್ಲ. ಆಗ ಭಾಸ್ಕರ್ ಯೋಚನೆ ಮಾಡಿ 4 ಜನ ಭಿಕ್ಷಕರಿಗೆ ರಾಜಕಾರಣಿ ವೇಷ ಹಾಕ್ಸಿ ಒಬ್ಳು ಬಾರ್ ಡ್ಯಾನ್ಸರ್ ನ ಕರ್ಕೊಂಡು ಎಲ್ಲ ಚೆಕ್ ಪಾಯಿಂಟ್ ಕ್ರಾಸ್ ಮಾಡಿ ಸೀದಾ ಗೋವಾಗ್ ಹೋಗ್ತಾರೆ. ಅಲ್ಲಿ ಒಳ್ಳೆ ಲಾಭಕ್ಕೆ ಕಾರ್ಗಳನ್ನ ಮಾರಿ ಬಂದಂತ ದುಡ್ಡನ್ನ ಎಲ್ರು ಹಂಚ್ಕೊಂತಾರೆ. ಆಂಟೋನಿ ಅವರು ಭಾಸ್ಕರ್ ಮತ್ತು ಸಾಂಬಾಗೆ ನಿಮ್ಗೆ ಏನನ್ನ ಸಹಾಯ ಬೇಕಿದ್ರೆ ಕಾಲ್ ಮಾಡಿ ಅಂತ ಅಮೆರಿಕಕ್ಕೆ ಹೊರಟೋಗ್ತಾರೆ. ಭಾಸ್ಕರ್ ಬ್ಯಾಂಕಿಗೆ ಹಣ ಇಡೋಕೆ ಬೇಗ ಹೋಗ್ತಿರ್ತಾರೆ. ಆದ್ರೆ ಇವ್ರಿಗೊಂದು ಶಾಕ್ ಕಾದಿರುತ್ತೆ. ಬ್ಯಾಂಕ್ ನಲ್ಲಿ ಪೊಲೀಸರು RBI ಬಂದಿರ್ತಾರೆ. ಅಲ್ಲಿ ನೋಡಿದ್ರೆ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಏನೋ ಸ್ಕ್ಯಾಮ್ ಮಾಡಿ ಸಿಗಾಕೊಂಡಿರ್ತಾರೆ. ಈ ಸ್ಕ್ಯಾಮ್ ನಲ್ಲಿ ದುಡ್ಡನ್ನ ಚೆಕ್ ಮಾಡಿದ್ರೆ ನಾನು ಸಿಗಾಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಆಗುತ್ತೆ ಭಾಸ್ಕರ್ಗೆ. ಯಾರೋ ನೋಡದೇ ಇರುವಾಗ 10 ಲಕ್ಷ ರೂಪಾಯಿನ ಲಾಕರ್ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಜನರಲ್ ಮ್ಯಾನೇಜರ್ ಭಾಸ್ಕರ್ ಸೂಟ್ ಕೇಸ್ ಜೊತೆ ಬಂದಿರೋದನ್ನ ಗಮನಿಸಿ ಸೂಟ್ ಕೇಸ್ ನಲ್ಲಿ ಏನಿದೆ ಅಂತ ಸೂಟ್ ಕೇಸ್ ಓಪನ್ ಮಾಡಿಸ್ತಾರೆ. ಆದ್ರೆ ಸೂಟ್ ಕೇಸ್ ನಲ್ಲಿ ದುಡ್ಡು ಇರೋದಿಲ್ಲ. ಯಾಕಂದ್ರೆ ಮೊದಲೇ ಆ ದುಡ್ಡನ್ನ ಲಾಕರ್ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಹೆಂಗೋ ಈ ಸರಿ ಬಚಾವಾದ್ರು ಭಾಸ್ಕರ್. ನಂತರ ಸಾಂಬನ್ನ ಮೀಟ್ ಮಾಡಿ ಈ ಸ್ಮಗ್ಲಿಂಗ್ ಬಿಸ್ನೆಸ್ ನ ನಿಲ್ಸ್ಬಿಡೋಣ ಅಂತಾರೆ ಭಾಸ್ಕರ್. ಆದ್ರೆ ಸಾಂಬ ತನ್ನ ಕೆಲ್ಸಕ್ಕೆ ರಿಸೈನ್ ಮಾಡಿ ಸ್ಮಗ್ಲಿಂಗ್ ಬಿಸ್ನೆಸ್ ನೇ ಮಾಡ್ತಿರ್ತಾರೆ. ಭಾಸ್ಕರ್ ಹತ್ರ 50-60 ಲಕ್ಷ ದುಡ್ಡಿರುತ್ತೆ, ನೆಮ್ಮದಿಯಾಗಿ ಜೀವನ ನಡೆಸ್ತಿರ್ತಾರೆ. ಆದ್ರೆ ಭಾಸ್ಕರ್ನ ತಮ್ಮ ಬಂದು ಲಂಡನ್ ಅಲ್ಲಿ ಸೀಟ್ ಸಿಕ್ಕಿದೆ, ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ನಂಗೆ ಒಳ್ಳೆ ಸಂಬಳ ಸಿಗುತ್ತೆ ಅಂತಾರೆ. ಭಾಸ್ಕರ್ ಏನನ್ನು ಯೋಚನೆ ಮಾಡದೆ ಆ ದುಡ್ಡನ್ನೆಲ್ಲ ಖರ್ಚು ಮಾಡಿ ತಮ್ಮನ್ನ ಲಂಡನ್ ಕಳಿಸ್ಬಿಡ್ತಾರೆ. ಹೀಗೆ ಸ್ವಲ್ಪ ದಿನಗಳ ನಂತರ ಬ್ಯಾಂಕ್ ನ ಚೇರ್ಮನ್ ಬ್ಯಾಂಕಿಗೆ ಬರ್ತಾರೆ. ಭಾಸ್ಕರ್ನ ಕರೆದು ಮ್ಯಾನೇಜರ್ ಸ್ಕ್ಯಾಮ್ ಮಾಡಿ ಬ್ಯಾಂಕಿಗೆ ಕೆಟ್ಟ ಹೆಸರು ತಂದಿದ್ದಾರೆ. ಈಗ ನಾನು ಬ್ಯಾಂಕ್ ನ ನಿಯಮಗಳನ್ನ ಬದಲಾಯಿಸಿ ನಿನ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಾಡ್ತಿದ್ದೀನಿ. ಇದ್ರ ಜೊತೆ ಒಳ್ಳೆ ಸಂಬಳ ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೇನ ಬೇಕಾ ಅಂತ ಕೇಳು ಅಂತ ಹೇಳ್ತಾರೆ. ಆಗ ಭಾಸ್ಕರ್ ಪ್ರಮೋಷನ್ ಮತ್ತು ಒಳ್ಳೆ ಸಂಬಳ ಕೊಡ್ತಿದ್ದೀರಾ, ಇನ್ನೇನ್ ಬೇಕು ನಂಗೆ, ಆದ್ರೆ ಬ್ಯಾಂಕಿನಿಂದ ಇರೋ ಮಾರುತಿ 800 ಕೊಟ್ರೆ ಇನ್ನೂ ಸಂತೋಷ ಆಗುತ್ತೆ ನಂಗೆ ಅಂತಾರೆ. ಚೇರ್ಮನ್ ಆ ಕಾರ್ನ ಕೊಟ್ಬಿಡ್ತಾರೆ. ಭಾಸ್ಕರ್ ಅವರು ಆ ಕಾರ್ನ ತಗೊಂಡು ತುಂಬಾ ಸಂತೋಷ ಪಡ್ತಾರೆ. CBI ಭಾಸ್ಕರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ಟು ಭಾಸ್ಕರ್ನ ನೀವು ಸಾಧಾರಣ ಜನರಲ್ ಮ್ಯಾನೇಜರ್, ನಿಮ್ಮ ಹತ್ರ 100 ಕೋಟಿ ಹೆಂಗ್ ಬಂತು ಅಂತ ಕೇಳ್ತಾರೆ. ಭಾಸ್ಕರ್ ಅವರು ಮತ್ತೆ ಕತೆ ಹೇಳಕ್ ಶುರು ಮಾಡ್ತಾರೆ. ಭಾಸ್ಕರ್ ಅವ್ರಿಗೆ ಚೇರ್ಮನ್ ಹೇಳ್ತಾರೆ, ನಮ್ ಬ್ಯಾಂಕ್ ನಲ್ಲಿ ಪ್ರಮುಖ ಗ್ರಾಹಕರಿದ್ದಾರೆ, ಇವರಿಂದ ನಮ್ಗೆ ಒಳ್ಳೆ ಲಾಭ ಬರ್ತಿದೆ. ಇವರಲ್ಲಿ ಹರ್ಷ ಮೆಹ್ರಾ ಅನ್ನೋ ವ್ಯಕ್ತಿ ಇದ್ದಾರೆ, ಅವ್ರ ಅಕೌಂಟ್ ನ ನೀನೇ ಪರ್ಸನಲ್ ಆಗಿ ಮ್ಯಾನೇಜ್ ಮಾಡೋ ಅಂತಾರೆ. ಒಂದಿನ ಹರ್ಷ ಮೆಹ್ರಾ ಅವ್ರ ಅಸಿಸ್ಟೆಂಟ್ ಸೂರಜ್ ಬಂದು ಭಾಸ್ಕರ್ ಅವರಿಗೆ ಕಟಾರಿ ಬ್ಯಾಂಕ್ ನ BR ಕೊಡ್ತಾರೆ. BR ಅಂದ್ರೆ ಬ್ಯಾಂಕ್ ರೆಸಿಪ್ಟ್ ಅಂತ. ಬ್ಯಾಂಕ್ ಗಳು ಸಾಮಾನ್ಯ ಜನರಿಗೆ ಹೇಗ್ ಲೋನ್ ಕೊಡ್ತಾರೋ ಹಾಗೆ ಬ್ಯಾಂಕ್ ಇಂದ ಬ್ಯಾಂಕ್ಗೆ ಲೋನ್ ಕೊಡಬಹುದು. ಆದ್ರೆ RBI ರೂಲ್ಸ್ ಪ್ರಕಾರ ಬ್ಯಾಂಕ್ ಇಂದ ಬ್ಯಾಂಕ್ಗೆ ದುಡ್ಡು ಕೊಡಬೇಕು ಅಂದ್ರೆ ತುಂಬಾ ಕಷ್ಟ. ಇಲ್ಲಿ ಮಧ್ಯದಲ್ಲಿ ಬ್ರೋಕರ್ ಇದ್ರೆ ತುಂಬಾ ಸುಲಭವಾಗುತ್ತೆ. ಇಲ್ಲಿ ಮಗದ ಬ್ಯಾಂಕ್ ಇಂದ ಬ್ರೋಕರ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಬ್ರೋಕರ್ ಆ ದುಡ್ಡನ್ನ ಕಟಾರಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ. ಕಟಾರಿ ಬ್ಯಾಂಕ್ ಮಗದ ಬ್ಯಾಂಕ್ಗೆ ಸಾಲ ತೀರಿಸಬೇಕಾದ್ರೆ ಬ್ರೋಕರ್ಗೆ 0.001% ಕಮಿಷನ್ ಸಿಗುತ್ತೆ. ಆ ಬ್ರೋಕರ್ ಯಾರು ಅಂದ್ರೆ ಹರ್ಷ ಮೆಹ್ರಾ ಅವರು. ಭಾಸ್ಕರ್ ಅವರು ಸೂರಜ್ಗೆ BR ವ್ಯಾಲಿಡಿಟಿ ಬರೀ 2 ವಾರ ಇರುತ್ತೆ. 2 ವಾರ ಆದ್ಮೇಲೆ ಇಂಟ್ರೆಸ್ಟ್ ಸಮೇತ ದುಡ್ಡು ವಾಪಸ್ ಕಟ್ಟಬೇಕು ಅಂತಾರೆ. ಆಗ ಸೂರಜ್ ಅವಾಗ ಲೇಟ್ ಆಗ್ಬಹುದು ಅಂದಾಗ ಭಾಸ್ಕರ್ ಇನ್ಮೇಲೆ ಲೇಟ್ ಆಗಂಗಿಲ್ಲ ಅಂತಾರೆ. ಭಾಸ್ಕರ್ ಅವರು ಒಂದಿನ ಹರ್ಷ ಮೆಹ್ರಾ ಅವರ ಬ್ಯಾಂಕ್ ಡೀಟೇಲ್ಸ್ ನ ಚೆಕ್ ಮಾಡಿ ಫುಲ್ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಬ್ಯಾಂಕ್ ಡೀಟೇಲ್ಸ್ ನಲ್ಲಿ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಇರುತ್ತೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮಗದ ಬ್ಯಾಂಕ್ ನಿಂದ ಹರ್ಷ ಮೆಹ್ರಾ ಅವ್ರಿಗೆ ದುಡ್ಡು ಹೋಗ್ತಿದೆ. ಆದ್ರೆ ಹರ್ಷ ಮೆಹ್ರಾ ಅವರು ಕಳಿಸಬೇಕಾಗಿದ್ದ ಟೈಮ್ಗೆ ದುಡ್ಡು ಕಳಿಸದೆ ಸ್ವಲ್ಪ ದಿವಸಗಳ ನಂತರ ಕಟಾರಿ ಬ್ಯಾಂಕ್ ದುಡ್ಡು ಕಳಿಸ್ತಿದ್ದಾರೆ. ಆದ್ರೆ ಬ್ಯಾಂಕ್ ಇಂದ ಬ್ಯಾಂಕ್ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೇಕಿತ್ತು, ಅದನ್ನ ಮಾಡ್ತಾ ಇಲ್ಲ. ದುಡ್ಡು ಎಲ್ಲೋ ಉಪಯೋಗಿಸ್ತಿದ್ದಾರೆ ಅಂತ ಡೌಟ್ ಬಂದು ತನಿಖೆ ಮಾಡ್ತಾರೆ ಭಾಸ್ಕರ್. ಹರ್ಷ ಮೆಹ್ರಾ ಅವರು ಬ್ಯಾಂಕ್ ಗಳಿಂದ BR ಮುಖಾಂತರ ದುಡ್ಡು ತಗೊಂಡು ಆ ದುಡ್ಡನ್ನ ಶೇರ್ ಮಾರ್ಕೆಟ್ ಗಳಲ್ಲಿ ಕಡಿಮೆ ಬೆಲೆಗೆ ಶೇರ್ಸ್ ತಗೊಂಡು ಅದ್ರ ಬೆಲೆ ಮಾರ್ಕೆಟ್ ಗಳಲ್ಲಿ ಜಾಸ್ತಿ ಆಗೋ ತರ ಮಾಡಿ ಆ ಶೇರ್ಸ್ ಗಳನ್ನ ತುಂಬಾ ಬೆಲೆಗೆ ಮಾರ್ಬಿಡೋದು. ಇದು ಹರ್ಷ ಮೆಹ್ರಾ ಅವರು ನಡೆಸ್ತಿರೋ ದಂಧೆಯಾಗಿರುತ್ತೆ. ಭಾಸ್ಕರ್ ಅವರು ನಾನೇನಾದ್ರೂ ಇದನ್ನೆಲ್ಲ ಜನರಲ್ ಮ್ಯಾನೇಜರ್ ಹೇಳಿದ್ರೆ ನಂಗೇನು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಸೂರಜ್ ಅವ್ರ ಹತ್ರ ಒಂದು ಡೀಲ್ ಮಾಡ್ಕೊಂತಾರೆ. ಪ್ರತಿ ಸರಿ BR ಕೊಟ್ಟಾಗ 1% ಕಮಿಷನ್ ಕೊಡ್ಬೇಕು. ಹರ್ಷ ಅವರು ಶೇರ್ಸ್ ನ ತಗೊಳಕ್ಕೂ ಮುಂಚೆ ಮಾರೋಕ್ಕೂ ಮುಂಚೆ ನಂಗೆ ಹೇಳ್ಬೇಕು ಅಂತಾರೆ. ಸೂರಜ್ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಆ ಡೀಲ್ ಒಪ್ಕೊಂತಾರೆ. ನೆಕ್ಸ್ಟ್ BR ಕೊಡ್ಬೇಕಾದ್ರೆ 1% ಕಮಿಷನ್ ಕೊಡ್ತಾರೆ ಸೂರಜ್. ಆ ಕಮಿಷನ್ ದುಡ್ಡನ್ನ ವೈಟ್ ಮನಿ ಮಾಡೋದ್ ಹೆಂಗೆ ಅಂತ ಯೋಚನೆ ಮಾಡಿ ಆಂಟೋನಿಯ ಚೆಲ ಅನ್ವರ್ನ ಹುಡ್ಕೊಂತಾರೆ. ಅನ್ವರ್ ಸ್ವಲ್ಪ ದುಡ್ಡು ಕೊಟ್ಟು ಈ ದುಡ್ಡನ್ನ ವೈಟ್ ಮನಿ ಮಾಡೋದ್ ಹೆಂಗೆ ಅಂತ ಕೇಳ್ತಾರೆ. ಆಗ ಅನ್ವರ್ ಲಾಟ್ರಿ ಟಿಕೆಟ್ ಕರೆಕ್ಟ್ ಸರ್ ಅಂತಾನೆ. ಲಾಟ್ರಿ ಟಿಕೆಟ್ ಮಾರೋರಿಗೆ ಈ ದುಡ್ಡು ಕೊಟ್ರೆ ನಮ್ಗೆ ವಿನ್ನಿಂಗ್ ಟಿಕೆಟ್ ಕೊಡ್ತಾರೆ. ಅವ್ರು ಅದರಲ್ಲಿ 3% ಕಮಿಷನ್ ತಗೋತಾರೆ. ಲಾಟ್ರಿ ಬಂದಂತ ಹಣನ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿ ಕೋಟಿ ದುಡ್ಡು ಸಂಪಾದನೆ ಮಾಡ್ತಾರೆ. CBI ಇದನ್ನ ಹೇಳ್ತಾರೆ ಭಾಸ್ಕರ್. ದುಡ್ಡನ್ನ ಉಳಿಸದೆ ಬೆಳೆ ಬಾಳುವಂತಹ ವಸ್ತುಗಳನ್ನ ತಗೊಂಡು ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ.
ಮತ್ತೆ ಸೂರಜ್ ಅವ್ರು 1% ಕಮಿಷನ್ ಕೊಡ್ತಾರೆ. ಆ ದುಡ್ಡು ತಗೊಂಡು ಮತ್ತೆ ಅನ್ವರ್ ಹತ್ರ ಹೋಗ್ತಾರೆ. ಅನ್ವರ್ ಹೇಳ್ತಾರೆ ಒಂದು ನಕಲಿ ಕಂಪ್ನಿ ಶುರು ಮಾಡೋಣ. ಆಗ ಭಾಸ್ಕರ್ ಸುಮತಿ ಹೆಸರಲ್ಲಿ ಒಂದು ಫುಡ್ ಬಿಸ್ನೆಸ್ ಓಪನ್ ಮಾಡ್ತಾರೆ. ಫಾರಿನ್ ಇಂದ ರಫ್ತು ಆಮದು ಮಾಡ್ತಿದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬ್ಯಾಂಕ್ ನಲ್ಲಿ ದುಡ್ಡು ಜಮೆ ಮಾಡ್ತಿರ್ತಾರೆ. ಭಾಸ್ಕರ್ ಅವರು ದುಡ್ಡು ಮೇಲೆ ದುಡ್ಡು ಮಾಡ್ತಾ ಎಣ್ಣೆ ಕುಡಿಯೋಕ್ಕೂ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಹಂಕಾರನೂ ಬರುತ್ತೆ. ಸಂಬಂಧಿಕರನ್ನ ಕೀಳಾಗಿ ಕಾಣೋದಲ್ದೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡೋರ ಜೊತೆಗೂ ಅಹಂಕಾರದಿಂದ ನಡ್ಕೊಳ್ತಾರೆ. ಇದರಿಂದ ಸುಮತಿ ಅವರು ಬೇಜಾರಾಗಿ ನೀವ್ ಯಾಕೆ ಇಷ್ಟು ಬದಲಾದ್ರಿ ಅಂತ ಕೇಳ್ತಾರೆ. ಭಾಸ್ಕರ್ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಒಂದಿನ ಕಟಾರಿ ಬ್ಯಾಂಕ್ ನ ಮ್ಯಾನೇಜರ್ ಭಾಸ್ಕರ್ ಹತ್ರ ಬರ್ತಾರೆ. ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡೋಕೆ. ಮಾತಾಡ್ತಾ ಅರ್ಶನ್ ಬಗ್ಗೆನೂ ಮಾತು ಬರುತ್ತೆ. ಆಗ ಭಾಸ್ಕರ್ ಅವರು 90 ಕೋಟಿ BR ಬಾಕಿ ಇದೆ ಅಂತ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ. ಆಗ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಅಯ್ಯೋ ಅಷ್ಟೊಂದು ಕೋಟಿ ಬ್ಯಾಂಕ್ ರೆಸಿಪ್ಟ್ ನಾನು ಯಾವತ್ತೂ ಕೊಟ್ಟಿಲ್ಲ. ಆ ಬ್ಯಾಂಕ್ ರೆಸಿಪ್ಟ್ ನೀವು ನೋಡಿ, ಇದೆಲ್ಲ ನಕಲಿ ರೆಸಿಪ್ಟ್, ನಮ್ ಬ್ಯಾಂಕಿಂದ ಅಲ್ಲ ಅಂತಾರೆ. ನಮ್ ಸೈನ್ ಕೂಡ ನಕಲಿ ಮಾಡಿದ್ದಾರೆ. ಇದೆಲ್ಲ ಹೊರ ಜಗತ್ತಿಗೆ ಗೊತ್ತಾದ್ರೆ ನಾವೆಲ್ಲ ಜೈಲ್ಗೆ ಹೋಗ್ಬೇಕಾಗುತ್ತೆ. ಆ ಭಯದಿಂದಲೇ ಸತ್ತೋಗ್ಬಿಡ್ತಾರೆ ಕಟಾರಿ ಬ್ಯಾಂಕ್ ಮ್ಯಾನೇಜರ್. ಅಷ್ಟರಲ್ಲಿ ಅಲ್ಲಿಗೆ ಸೂರಜ್ ಬರ್ತಾರೆ. ಭಾಸ್ಕರ್ ಸೂರಜ್ನ ಹಿಡ್ಕೊಂಡು ಎದುರಿಸ್ತಾ ಯಾವ ಬ್ಯಾಂಕ್ ರೆಸಿಪ್ಟ್ ನಾನು ಕೊಡಲ್ಲ ಅಂತಾರೆ. ಈ ಕಡೆ ಸಾಂಬ ಸ್ಮಗ್ಲಿಂಗ್ ಮಾಡ್ತಿದ್ದಾನೆ ಅಂತ ಅರೆಸ್ಟ್ ಮಾಡಿರ್ತಾರೆ. ಭಾಸ್ಕರ್ ಅವರು ಪೊಲೀಸರು ಲಂಚ ಕೊಟ್ಟು ಸಾಂಬನ್ ಬಿಡಿಸ್ಕೊಂಡ್ ಬರ್ತಾರೆ. ಮನೆಯಲ್ಲಿ ಭಾಸ್ಕರ್ ಮತ್ತು ಸುಮತಿಗೆ ಜಗಳ ನಡೀತಿರುತ್ತೆ. ಇದರಿಂದ ಸುಮತಿ ಅವರು ಹೋಮ್ ಫುಡ್ ಬಿಸ್ನೆಸ್ ನ ನಿಲ್ಲಿಸ್ಬಿಡ್ತಾರೆ. ಮನೆಯಲ್ಲಿ ಇದನ್ನೆಲ್ಲ ನೋಡ್ತಿದ್ದಂತ ಭಾಸ್ಕರ್ ಅವರಪ್ಪ ಎಷ್ಟೋ ದಿನಗಳ ನಂತರ ಮಾತಾಡಕ್ ಶುರು ಮಾಡ್ತಾರೆ. ಭಾಸ್ಕರ್ನ ಕರೆದು ನೀನೇನೋ ಸ್ಕ್ಯಾಮ್ ಮಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ ಹೇಳು. ಹೋಮ್ ಫುಡ್ ಬಿಸ್ನೆಸ್ ಅಲ್ಲಿ ಇಷ್ಟೊಂದು ದುಡ್ಡು ಮಾಡಕ್ಕಾಗಲ್ಲ, ಇಲ್ಲೇನೋ ಬೇರೆ ನಡೀತಿದೆ ಅಂತ ಅವ್ರಿಗೆ ಮೊದ್ಲೇ ಗೊತ್ತಿರುತ್ತೆ. ಅವ್ರು ಮೊದ್ಲೇ CA ಆಗಿರೋರು. ಭಾಸ್ಕರ್ ಅವ್ರಿಗೆ ಅರ್ಥ ಆಗೋ ತರ ಅವ್ರಪ್ಪ ಬುದ್ಧಿ ಹೇಳ್ತಾರೆ. ಆಗ ಭಾಸ್ಕರ್ ಅವರಿಗೆ ತನ್ನ ತಪ್ಪಿನ ಹರಿವಾಗಿ ಅಹಂಕಾರನ ಕಮ್ಮಿ ಮಾಡ್ಕೊಂಡು ಎಲ್ರಿಗೂ ಸಹಾಯ ಮಾಡ್ತಿರ್ತಾರೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಭಾಸ್ಕರ್ನ ಕರೆದು ಯಾಕೆ ಹರ್ಷ ಮೆಹ್ರಾ ಅವ್ರ ಬ್ಯಾಂಕ್ ರೆಸಿಪ್ಟ್ ನ ಅಪ್ರೂವಲ್ ಮಾಡ್ತಿಲ್ಲ, ಸೂರಜ್ ಕೈಗೂ ನೀನ್ ಸಿಕ್ತಿಲ್ವಂತ ಏನಾಯ್ತು ಅಂತಾರೆ. ಇವರಿಂದ 90 ಕೋಟಿ ವಾಪಸ್ ಬರ್ಬೇಕಿದೆ, ಅದು ಅಲ್ಲದೆ ಹೊಸ BR ನ ಹೇಗ್ ಕೊಡ್ಲಿ ಅಂತಾರೆ. ಆಗ ಜನರಲ್ ಮ್ಯಾನೇಜರ್ ಬ್ಯಾಂಕ್ ರೆಸಿಪ್ಟ್ ನ ಕೊಡು ಅಂತ ಬಲವಂತ ಮಾಡ್ತಾರೆ. ಆದ್ರೆ ಭಾಸ್ಕರ್ ಅವರು ಕೆಲ್ಸಕ್ಕೆ ರಿಸೈನ್ ಮಾಡಿ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ನೆಕ್ಸ್ಟ್ ಡೇನೆ ಲಕ್ಷ್ಮಣ್ ಅವರು ಭಾಸ್ಕರ್ ಅವ್ರನ್ನ ಕಸ್ಟಡಿಗೆ ತಗೋತಾರೆ. ಸರಿ ಭಾಸ್ಕರ್, ನಿನ್ ಹತ್ರ ಇರೋ 100 ಕೋಟಿಗೆ ಬ್ಯಾಂಕ್ ನಲ್ಲಿ ಲೆಕ್ಕ ಇಟ್ಟಿದ್ಯಾ, 1 ನಿಮಿಷದಲ್ಲೇ ಆ ದುಡ್ಡನ್ನ ಮಾಯ ಮಾಡ್ಬಿಡ್ತೀನಿ. ಹೇಗೆ ಅಂದ್ರೆ ಈ ವಿಚಾರನ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳಿದ್ರೆ ಸಾಕು, ಅವ್ರು ಬಂದು ನಿನ್ನ ಜೈಲಿಗೆ ಹಾಕ್ತಾರೆ, ದುಡ್ಡು ಇರಲ್ಲ, ಫ್ರೀಡಮ್ ಇರಲ್ಲ ಅಂತಾರೆ. ಅದಕ್ಕೆ ನಾನು ನಿಂಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಈ ದುಡ್ಡನ್ನ ಹರ್ಷನ್ ಕೊಟ್ಬಿಡು. ಆ ದುಡ್ಡನ್ನ ಅವ್ರ ಬ್ಯಾಂಕಿಗೆ ಕೊಡ್ತಾರೆ, ಹಾಗೆ ಎಲ್ಲರೂ ಬಚಾವಾಗ್ತೀರಾ ಅಂತಾರೆ. CBI ನವರು ಬ್ಯಾಂಕ್ ನ ಚೇರ್ಮನ್ ಮತ್ತು ಜನರಲ್ ಮ್ಯಾನೇಜರ್ ಎಲ್ಲರೂ ಸೇರಿ ಭಾಸ್ಕರ್ ಹತ್ರ ಇರೋ ದುಡ್ಡನ್ನ ಹರ್ಷನ್ ಕೊಟ್ಟು ಅವನ ಉಳಿಸಬೇಕು ಅಂತ ಉಪಾಯ ಮಾಡಿರ್ತಾರೆ. ಈಗ ಹರ್ಷ ಬ್ಯಾಂಕಿಗೆ ದುಡ್ಡು ಕೊಟ್ಬಿಟ್ರೆ ಯಾರ ಮೇಲೆ ಎಂಕ್ವೈರಿ ಆಗೋದಿಲ್ಲ ಅಂತ ಪ್ಲಾನ್ ಮಾಡಿರ್ತಾರೆ. ಕುಟುಂಬ ಹಾಳಾಗುತ್ತೆ ಅಂತ ಭಾಸ್ಕರ್ ಎಲ್ಲಾ ದುಡ್ಡನ್ನ ಹರ್ಷನ್ ಕೊಡಕ್ ಒಪ್ಕೊಂತಾರೆ. ಆದ್ರೆ ಭಾಸ್ಕರ್ ಹತ್ರ ದುಡ್ಡಿಲ್ಲ, ಎಲ್ಲಿಂದ ಶುರು ಮಾಡಿದ್ರು ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಈ ಕಡೆ ಸೂರಜ್ 90 ಕೋಟಿ ಚೆಕ್ ನ ಡ್ರಾ ಮಾಡಕ್ ಹೋದಾಗ ಅವ್ರಿಗೊಂದು ಶಾಕ್ ಆಗಿರುತ್ತೆ. ಯಾಕಂದ್ರೆ ಹತ್ತು ದಿನದಿಂದನೇ ಭಾಸ್ಕರ್ ಅವರು ಎಲ್ಲಾ ದುಡ್ಡನ್ನ ಡ್ರಾ ಮಾಡಿ ಅಕೌಂಟ್ ನ ಕ್ಲೋಸ್ ಮಾಡಿರ್ತಾರೆ. ಅವತ್ತಿನ ದಿನದಿಂದ ಡೇಟಾ ಚೆಕ್ ಮಾಡ್ತಿದ್ರಲ್ಲ CBI ನವರು, ಅದು ಕಂಪ್ಯೂಟರ್ ಫೀಲ್ಡ್ ಆಗಿತ್ತು. ಆದ್ರೆ ಭಾಸ್ಕರ್ ಅವರು 100 ಕೋಟಿ ವಿತ್ಡ್ರಾ ಮಾಡಿರೋದು ಲೆಡ್ಜರ್ ಅಲ್ಲಿ ಬರ್ದಿರುತ್ತೆ. ಅದನ್ನ ಕಂಪ್ಯೂಟರ್ ಫೀಲ್ಡ್ ಮಾಡೋದು ತಿಂಗಳು ಕೊನೆಯಲ್ಲಿ. ಎಲ್ಲರೂ ಕಂಪ್ಯೂಟರ್ ಫೀಲ್ಡ್ ಆಗಿದ್ದ ಹಳೆ ಡೇಟಾನೇ ನೋಡಿ ಭಾಸ್ಕರ್ ಹತ್ರ 100 ಕೋಟಿ ಇದೆ ಅಂತ ಅನ್ಕೊಂಡಿರ್ತಾರೆ. ಈಗ ನೋಡಿದ್ರೆ ಅವ್ರ ಬ್ಯಾಂಕ್ ಅಲ್ಲಿ 1 ರೂಪಾಯಿ ಇರಲ್ಲ. ಮ್ಯಾನೇಜರ್ ಕಂಪ್ಯೂಟರ್ ಡೇಟಾ ಮಾತ್ರ ನೋಡಿರ್ತಾರೆ, ಲೆಡ್ಜರ್ ನಲ್ಲಿ ವಿತ್ಡ್ರಾ ಆಗಿರೋದನ್ನ ನೋಡಿರಲ್ಲ. ಹಳೆ ಡೇಟಾನ ನೋಡಿ CBI ನವ್ರ ಜೊತೆ ಸೇರಿ ಪ್ಲಾನ್ ಮಾಡಿರ್ತಾರೆ. ಭಾಸ್ಕರ್ ತನ್ನ ಕುಟುಂಬನ ಕರ್ಕೊಂಡು ಅಮೆರಿಕಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಹಿಂದೆನೆ ಭಾಸ್ಕರ್ ಅವರಪ್ಪ ಒಂದು ಯೋಜನೆ ಮಾಡಿರ್ತಾರೆ. ನೀನು ದುಡ್ಡು ಮಾಡೋದೇನೋ ಮಾಡ್ಬಿಟ್ಟಿದೀಯಾ, ಅದು ಇನ್ಕಮ್ ಟ್ಯಾಕ್ಸ್ ನವ್ರಿಗೆ RBI ನವ್ರಿಗೆ ಗೊತ್ತಾದ್ರೆ ಅವರು ಎನ್ಕ್ವೈರಿ ಶುರು ಮಾಡ್ತಾರೆ. ನೀನ್ ಬಚಾವಾಗ್ಬೇಕು ಅಂದ್ರೆ ಅಮೆರಿಕಕ್ಕೆ ಹೋಗಿ ಅಲ್ಲೇ ಸ್ವಂತ ಮನೆ ತಗೋಬೇಕು. ಅಲ್ಲಿ ನಮ್ ಪರಿಚಯ ಇರೋರ್ ಮುಖಾಂತರ ಗ್ರೀನ್ ಕಾರ್ಡ್ ತಗೊಂಡು ಅಲ್ಲೇ ಸೆಟಲ್ ಆಗ್ಬಿಡೋಣ ಅಂತಾರೆ. ಅಮೆರಿಕಕ್ಕೆ ಹೋಗಕ್ ಮುಂಚೆನೆ ಮಗಧ ಬ್ಯಾಂಕ್ ನ ನಡೆಸಿರೋ ಸ್ಕ್ಯಾಮ್ ಬಗ್ಗೆ RBI ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಭಾಸ್ಕರ್. RBI ನವ್ರು ಬಂದು ಬ್ಯಾಂಕ್ ನ ಚೇರ್ಮನ್ ಮತ್ತು ಜನರಲ್ ಮ್ಯಾನೇಜರ್ ಮತ್ತು CBI ನವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಭಾಸ್ಕರ್ ಅವರು ಅಮೆರಿಕದಲ್ಲಿ ಸೆಟಲ್ ಆಗ್ತಾರೆ. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ನಮಸ್ಕಾರ.